ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಸಾಕು. ನಾಳೆ ಪ್ರೋಗ್ರಾಮ್ ಏನು ಅಂತ ಗೊತ್ತು ತಾನೆ? ಅಯ್ಯೋ, ಅದನ್ನ ಹೇಗ್ ಮರೆಯಕ್ಕಾಗತ್ತಪ್ಪ? ನೆನ್ಪಿದೆಯೋ ಇಲ್ವೋ ಅಂತ ಕೇಳ್ತಿದ್ದೀನಿ. ಯಾವ್ದ್ ನೆನಪಿದ್ರು ಇಲ್ದೇ ಇದ್ರು ಅದಂತೂ ನೆನಪಿರುತ್ತೆ ಅಲ್ವಾ ರೀ? ನೆನಪಿಲ್ಲ ಅಂದ್ರೆ ನೀನ್ ಸುಮ್ನೆ ಇರ್ತೀಯ ಅಣ್ಣ? ನಾನೇನೋ ಮಾಡ್ತೀನಿ ಅಂತಲ್ಲ ಸುಮಂಗ್ಲಿ, ಇದು ಮನೆ ಪ್ರೋಗ್ರಾಮ್, ಎಲ್ರೂ ಜವಾಬ್ದಾರಿ ತಗೋಬೇಕು. ಅದಕ್ಕೆ ಅಲ್ವಪ್ಪ ಇವತ್ತು ಇರೋ ಬರೋ ಲೆಕ್ಕನೆಲ್ಲ ಮುಗಿಸ್ಬಿಟ್ಟಿದೀನಿ. ಆ ಲೆಕ್ಕ ಸರಿ ಇದೆಯಾ ಅಂತ ಇನ್ನೊಂದ್ಸಲ ಚೆಕ್ ಮಾಡಿ. ನಾಳೆಗೆಲ್ಲ ಅರೇಂಜ್ಮೆಂಟ್ ಮಾಡಿದೀನಪ್ಪ. ಹೋದ್ಸಲನು ಹೀಗೆ ಅಂದಿದ್ದೆ. ಕೊನೆ ಮೂಮೆಂಟ್ ಅಲ್ಲಿ ಏನು ಆಗದಿರೋದನ್ನ ನೋಡಿ ನಿಮ್ಮಪ್ಪ ಬೈದಿದ್ರು. ಈ ಸಲ ನೆನಪು ಮಾಡೋದಕ್ಕೆ ನಾನು ಇದೀನಲ್ಲ ಅತ್ತೆ. ಮರೀದೆ ನೆನ್ಪು ಮಾಡಮ್ಮ. ನಾಳೆ ಎಲ್ರ ಮುಂದೆ ನಾನ್ ನಿನ್ ಗಂಡನ್ ಬೈದ್ರೆ ನೀನು ಬೇಜಾರ್ ಮಾಡ್ಕೋತೀಯ. ಇಲ್ಲಪ್ಪ, ಈ ಸಲ ನಂಗೆಲ್ಲ ನೆನಪಿರುತ್ತೆ. ನೀವೇ ನೋಡ್ತಾ ಇರಿ. ಅದನ್ನು ನೋಡೇ ಬಿಡೋಣ. ನೀನೇನಾದ್ರೂ ಮರ್ತೇ ಮರಿತೀಯ? ನನ್ಗಿಂತ ದೊಡ್ಡ ಮರುಗಳು ನೀನಣ್ಣ. ಅದಕ್ಕೆ ನಿನ್ನ ಬೈದೇ ಇರೋ ತರ ನೋಡ್ಕೋ. ಯಾವ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತಿದ್ದಾರೆ? ನಮಗೂ ರಾಕಿಗೂ ಬಿಟ್ಟು ಎಲ್ರಿಗೂ ಅದ್ರ ಬಗ್ಗೆ ಗೊತ್ತಿದೆ. ಅವಿ, ಡ್ಯಾಡಿ, ನಾಳೆ ಯಾವ ಕೆಲ್ಸನೂ ಇಟ್ಕೋಬೇಡ. ಓಕೆ ಡ್ಯಾಡಿ. ಇಡೀ ದಿನ ನನ್ನ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ತೀನಿ. ಅಭಿ ಫೋನ್ ಮಾತ್ರ ಅಲ್ಲ, ಎಲ್ರ ಫೋನ್ಗಳು ಸ್ವಿಚ್ ಆಫ್ ಆಗಿರ್ಬೇಕು. ಹೊಸದಾಗಿ ಹೇಳ್ಬೇಕಾ ಅಣ್ಣ? ಪ್ರತಿ ವರ್ಷ ಹಾಗೆ ತಾನೇ ಮಾಡೋದು. ಇನ್ನೊಂದ್ಸಲ ನೆನ್ಪು ಮಾಡೋದು ಒಳ್ಳೇದೇ ಅಲ್ವೇನಮ್ಮ? ನಿನಗೆಲ್ಲ ನೆನ್ಪಾಗತ್ತಣ್ಣ. ನನಗೆ 2ನೇ ಮದ್ವೆ ಮಾಡ್ಬೇಕು ಅನ್ನೋದು ಮಾತ್ರ ನೆನ್ಪಾಗಲ್ಲ. ಪಾವನಿ, ಸಾಂಬಾರ್ ಎಲ್ಲಿ? ಬಿಸಿ ಮಾಡಕ್ಕೆ ಸ್ಟವ್ ಮೇಲೆ ಇಟ್ಟಿದ್ದೀನತ್ತೆ. ಹೋಗ್ ತಗೊಂಡ್ ಬಾ. ಸರಿ ಅತ್ತೆ. ಅಕ್ಕ, ಎಲ್ರೂ ಯಾವ್ದೋ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತಿದ್ರಲ್ಲ, ನಿಂಗ್ ಗೊತ್ತಿಲ್ವಾ? ಅದಕ್ಕೆ ಅಲ್ವಾ ಕೇಳ್ತಿರೋದು. ಏನ್ ಪ್ರೋಗ್ರಾಮ್ ಅಕ್ಕ? ನಾಳೆ ಒಂದ್ ವಿಶೇಷ ಇದೆ. ವಿಶೇಷನಾ? ತುಂಬಾ ದೊಡ್ಡ ವಿಶೇಷ. ಏನಂತ ಹೇಳಕ್ಕ. ಅದು ಪಾವನಿ, ತರ್ತಿದ್ದೀನತ್ತೆ. ಅತ್ತೆ ಕರಿತಿದ್ದಾರೆ, ಆಮೇಲೆ ಹೇಳ್ತೀನಿ. ಅಕ್ಕ, ಅಮ್ಮ ಪಾವನಿ, ನಾಳೆ ಅಡ್ಗೆ ಎಲ್ಲ ನೀನೇ ಮಾಡ್ಬೇಕು. ಆಗ್ಲಿ ಮಾವ. ನಾನು ಹೆಲ್ಪ್ ಮಾಡ್ತೀನಿ ಅಪ್ಪ. ಬೇಡ ಕಣೋ, ಹೋದ್ಸಲ ನೀನ್ ಮಾಡಿದ ಅಡ್ಗೆಯಿಂದ ಆಸ್ಪತ್ರೆ ಪಾಲಾಗಿದ್ದೆ ನಾನು. ಅಣ್ಣ ಮಾಡಿದ ಅಡ್ಗೆಯಿಂದ ಅಲ್ಲ, ರುಚಿಯಾಗಿದೆ ಅಂತ ಗಂಟ್ಲುವರೆಗೂ ತಿಂದು ಹಾಸ್ಪಿಟಲ್ ಸೇರಿದ್ದು.
ಸಾಂಬಾರ್ಗೆ ಉಪ್ಪೆ ಹಾಕಿಲ್ವಲ್ಲ ಪಾವನಿ? ಮರ್ತ್ಬಿಟ್ಟೆ ಅತ್ತೆ. ಹಾರಿಕಾ, ಸಾಲ್ಟ್ ತಗೊಂಡ್ ಬರ್ತೀಯಾ? ಆಯ್ತು ಅಕ್ಕ. ಹಾರಿಕಾ, ನಾಳೇನೋ ವಿಶೇಷ ಇದೆ ಅಂತ ಪಾವನಿ ಅಕ್ಕ ಹೇಳ್ತಿದ್ಲು. ನಿಂಗೇನಾದ್ರೂ ಗೊತ್ತಾ? ನಿಂಗ್ ಗೊತ್ತಿಲ್ವಾ ಅಕ್ಕ? ನಂಗ್ ಬಿಟ್ಟು ಇನ್ನೆಲ್ಲರಿಗೂ ಗೊತ್ತಿದೆ ಅನ್ಸತ್ತೆ. ಅಯ್ಯಯ್ಯೋ, ನಿಂಗ್ ಗೊತ್ತಿರ್ಬೋದು ಅನ್ಕೊಂಡಲ್ಲ. ನಿಂಗ್ ಗೊತ್ತಿದ್ರೆ ಹೇಳ್ತೀಯಾ? ಅದು ವಿಶೇಷ ಏನಂದ್ರೆ, ಹಾರಿಕಾ, ಬೇಗ ಬಾ. ಹಾ, ಬರ್ತಿದ್ದೀನಕ್ಕ. ಆಮೇಲೆ ಹೇಳ್ತೀನಕ್ಕ. ಥ್ಯಾಂಕ್ ಯು ರಾಕಿ. ಥ್ಯಾಂಕ್ ಯು. ಇವಾಗಾದ್ರೂ ಹೇಳಕ್ಕ. ತಿಳ್ಕೋಬೇಕು ಅಂತ ಆಸೆ ಆಗ್ತಿದ್ಯಾ? ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಏನ್ ಪ್ರೋಗ್ರಾಮ್ ತಿಳ್ಕೊ ಅಂತ ರಾಕಿ ಪದೇ ಪದೇ ಕೇಳ್ತಿದ್ದಾನಕ್ಕ. ನಿಂಗೂ ಟೆನ್ಷನ್ ಆಗ್ತಿದೆ ಅಲ್ವಾ ಅಕ್ಕ? ಆಗಲ್ವಾ ಮತ್ತೆ? ಎಲ್ರಿಗೂ ಗೊತ್ತಿರೋದು ನನ್ಗೆ ಗೊತ್ತಿಲ್ದಿದ್ರೆ ಹೇಗಿರುತ್ತೆ ಹೇಳು? ಕೇಳಿ ತಿಳ್ಕೊಳ್ದೇ ಇರೋದು ನಿನ್ ತಪ್ಪು. ಯಾಕೆ ಗೊತ್ತಾಗ್ಲಿಲ್ಲ ನಿಂಗೆ? ಹೇಗ್ ಗೊತ್ತಾಗ್ಬೇಕು ನಂಗೆ? ಮತ್ತೆ ಹಾರಿಕಾಗೆ ಹೇಗ್ ಗೊತ್ತಾಯ್ತು? ಅಖಿಲ್ ಹೇಳ್ದ. ನಂಗೂ ನಮ್ಮ ಯಜಮಾನ್ರೆ ಹೇಳಿದ್ದು, ಮದ್ವೆ ಆದ ಹೊಸದ್ರಲ್ಲಿ. ಹಾಗಾದ್ರೆ ನೀವು ನಂಗೆ ಹೇಳಿ. ಯಾಕೆ ಹೇಳ್ಬೇಕು? ಇದೇನಕ್ಕ, ನೀನೇ ನಂಗೆ ಸಪೋರ್ಟ್ ಮಾಡ್ತಿದ್ರೆ ಹೇಗೆ? ಯಾಕೆ ಸಪೋರ್ಟ್ ಮಾಡ್ಬೇಕು? ಪ್ಲೀಸ್ ಅಕ್ಕ. ಪಾಪ ಹೇಳ್ಬಿಡೋಣ ಅಕ್ಕ. ನೀ ಸುಮ್ನಿರು ಹಾರಿಕಾ. ಅವಳು ಅಭಿನ್ ಮದುವೆ ಮಾಡ್ಕೊಂಡಿದ್ದಾಳ ಇಲ್ಲ ನಮ್ಮನ್ ಮದುವೆ ಮಾಡ್ಕೊಂಡಿದ್ದಾಳ? ನಾನು ನನ್ ಗಂಡನ್ನ, ಹಾರಿಕಾ ಅವಳ ಗಂಡನ್ ಕೇಳಿ ವಿಷಯ ತಿಳ್ಕೊಂಡಿದೀವಿ. ಹಾಗೆ ನೀನು ನಿನ್ ಗಂಡನ್ ಕೇಳಿ ತಿಳ್ಕೊ. ನಾವಂತೂ ಹೇಳಲ್ಲ. ಇದ್ಯಾಕೋ ಅಭಿಭಾವನ್ನು ವಸುವಕ್ಕನು ಒಂದ್ ಮಾಡೋ ಪ್ಲಾನ್ ತರ ಇದೆಯಲ್ಲ. ಹಾಗಾಗಕ್ ಬಿಡಬಾರ್ದು. ನಾವೇ ಹೇಳ್ಬಿಡೋಣ ಅಕ್ಕ. ನಾವ್ ಹೇಳೋದ್ ಬೇಡ, ಅವಳೇ ಅವಳ ಗಂಡನ್ ಕೇಳಿ ತಿಳ್ಕೋಬೇಕು ಅಷ್ಟೇ. ಅದು ಅಭಿಭಾವ ತುಂಬಾ ಸೀರಿಯಸ್ ಆಗಿರ್ತಾರಲ್ಲ ಅಕ್ಕ. ಅದಕ್ಕೆ ಅವಳ ಗಂಡನೇ ತಾನೆ? ಗಂಡನೇ ಆದ್ರೂ ಭಾವನ ವಸು ಅಕ್ಕ ಧೈರ್ಯವಾಗಿ ಕೇಳೋಕಾಗತ್ತೋ ಇಲ್ವೋ? ವಸು ಅಕ್ಕಂಗೆ ಅಭಿಭಾವನ್ ಜೊತೆ ಅಷ್ಟೊಂದ್ ಸಲ್ಗೆ ಇದ್ಯೋ ಇಲ್ವೋ? ಸುಮ್ನೆ ರಿಸ್ಕ್ ಯಾಕಕ್ಕ, ನಾವೇ ಹೇಳ್ಬಿಡೋಣ. ಗಂಡನ್ ಜೊತೆ ಸಲ್ಗೆ ಧೈರ್ಯ ಇಲ್ಲ ಅಂದ್ರೆ ಅವಳೆಂತ ಹೆಂಡ್ತಿ? ಅಂತ ಹೆದರ್ ಪುಕ್ಕಲ್ರು ಮದ್ವೆ ಮಾಡ್ಕೊಳ್ಳೋದೇ ವೇಸ್ಟು. ಏನ್ ವಸು, ನಿನ್ ಗಂಡನೇ ಕೇಳಿ ತಿಳ್ಕೊತೀಯಾ ಅಥವಾ ನಾವೇ ಹೇಳ್ಬೇಕು ಅಂತೀಯಾ? ಹೇಳ್ಬಿಡೋಣ ಅಕ್ಕ, ಹೇಳ್ಬಿಡ್ಲಾ? ಏನು ಬೇಕಾಗಿಲ್ಲ.
ನನ್ ಗಂಡನ್ ಹತ್ರನೇ ಏನ್ ಪ್ರೋಗ್ರಾಮ್ ಅಂತ ಕೇಳ್ತೀನಿ. ಭಾವಂಗೆ ಮೊದ್ಲೇ ಕೋಪ ಜಾಸ್ತಿ. ಕೇಳಿದ ತಕ್ಷಣ ಕೋಪ ಬಂದ್ಬಿಟ್ರೆ ಯಾಕೆ ಕೋಪ ಬರುತ್ತೆ? ಹಾಗ್ ನೋಡೋದಾದ್ರೆ ನಂಗೂನು ಕೋಪ ಜಾಸ್ತಿನೇ. ಧೈರ್ಯವಾಗಿ ಕೇಳ್ತೀನಿ, ನಾನ್ ಯಾಕೆ ಹೆದರ್ಕೊಳ್ಳಿ? ಹಾಗಾದ್ರೆ ಹೋಗಮ್ಮ, ಹೋಗು. ಹೋಗಿ ನಿನ್ ಗಂಡನೇ ಕೇಳು. ಕೇಳ್ತೀನಿ, ನಂಗ್ ಸ್ವಲ್ಪನೂ ಭಯ ಇಲ್ಲ. ಅಯ್ಯೋ, ಇವರಿಬ್ರು ಕ್ಲೋಸ್ ಆಗ್ಬಿಟ್ರೆ ಈ ಪಾವನಿ ಅಕ್ಕ ಒಬ್ಳು ಹೇಳ್ತೀನಿ ಅಂದ್ರು ಬಾಯಿ ಮುಚ್ಚಿದ್ಲು. ಕೆಳಗಡೆ ಜಂಬ ಕೊಚ್ಕೊಂಡ್ ಬಂದ್ಬಿಟ್ಟೆ. ಆದ್ರೆ ಇವ್ರನ್ನ ಹೇಗ್ ಕೇಳೋದು? ಹೇಗಾದ್ರೂ ಮಾಡಿ ಕೇಳಲೇಬೇಕು. ಡೈರೆಕ್ಟ್ ಆಗಿ ಕೇಳಿದ್ರೆ ಮೊದ್ಲೇ ಯಾಕೆ ಕೇಳಿಲ್ಲ ಅಂತ ಬೈಬೋದೇನೋ. ಏನ್ ಮಾಡೋದು? ಗೊತ್ತಿರೋಳ್ ತರ ನಾಟಕ ಮಾಡಿ ತಿಳ್ಕೊತೀನಿ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.